ಎಲ್ರಿಗೂ ನಮಸ್ಕಾರ. ಶ್ರೀ ಆಂಜನೇಯಾಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಎಲ್ರಿಗೂ ಕೂಡ ಚೈತ್ರ ಮಾಸದ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಭಾರತದ ಎಲ್ಲ ಕಡೆಗಳಲ್ಲಿ ಶ್ರೀರಾಮ ಬಂಟ ಹನುಮನ ಅತ್ಯಂತ ಸಂಭ್ರಮದ ಹುಟ್ಟುಹಬ್ಬ ಅಥವಾ ಶ್ರೀ ಹನುಮ ಜಯಂತಿಯ ಆಚರಣೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಹನುಮ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪಾನಕ ಕೋಸಂಬರಿಯನ್ನು ಹಂಚ್ತಕ್ಕಂಥದ್ದು, ಶ್ರೀ ಹನುಮಂತನನ್ನು ತೊಟ್ಟಿಲಲ್ಲಿ ಕೂರಿಸಿ ಆತನಿಗೆ ನಾಮಕರಣ ಮಾಡಿ ಸಂಭ್ರಮ ಪಡ್ತಾ ಇರ್ತಕ್ಕಂಥದ್ದು, ತೊಟ್ಟಿಲನ್ನು ತೂಗ್ತಾ ಇರ್ತಕ್ಕಂಥದ್ದು, ಲೋಲೋತ್ಸವ ಮತ್ತು ಬೇರೆ ಬೇರೆ ರೀತಿಯ ಒಂದು ಉತ್ಸವಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣಿಸ್ತಾ ಇದ್ದೇವೆ. ಬಹುಶಃ ಚಿರಂಜೀವಿ ಅಂತಲೇ ಕರೆಸ್ಕೊಳ್ತಕ್ಕಂಥ ಆಂಜನೇಯನ ಪವಾಡಗಳು ಒಂದೆರಡಲ್ಲ. ಲಂಕೆಗೆ ಹೋಗ್ಬಿಟ್ಟು ಸಂಪೂರ್ಣ ಲಂಕೆಯನ್ನೇ ಭಸ್ಮ ಮಾಡಿದ್ದು ಒಂದು ಕಡೆ ಆದರೆ, ಸಮುದ್ರವನ್ನು ಹಾರಿ ಹೋಗಿ ಸೀತಾಮಾತೆಗೆ ಶ್ರೀರಾಮನ ಒಂದು ಕೊಡುಗೆಯನ್ನು ನೀಡಿ ಸೀತಾಮಾತೆಗೆ ಧೈರ್ಯ ಹೇಳಿದಂತಹ ವಾನರ ವೀರ ಅವನು. ಸೊ ಆಕಾಶದಲ್ಲಿರ್ತಕ್ಕಂಥ ಸೂರ್ಯನನ್ನೇ ತನ್ನ ಹೊಟ್ಟೆ ಹಸಿವಿಗೆ ಆಹಾರ ಮಾಡಿಕೊಳ್ಳಕ್ಕೆ ಹೊರಟಂತಹ ಭೂಪ. ಆದರೂ ಈ ಹನುಮನ ತುಂಟಾಟ ಅದು ಎಷ್ಟರ ಮಟ್ಟಿಗಿತ್ತು ಅಂದರೆ, ಋಷಿಮುನಿಗಳೆಲ್ಲ ಆತನಿಂದ ಸಾಕಾಗಿ ಹೋಗ್ಬಿಟ್ಟು ಹನುಮಂತನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಅದು ಎಂಥ ಶಾಪ ಅಂದರೆ, ತನ್ನಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿಯನ್ನು ಎಲ್ಲ ಆತ ಮರೆತು ಬಿಡಬೇಕು. ಯಾವಾಗ ಯಾರೆಲ್ಲ ಹೊಗಳಿ ಅವನನ್ನು ಸತ್ಕಾರ ಮಾಡ್ತಾರೆ ಆಗ ಮಾತ್ರ ಅವನಿಗೆ ಆತನ ಶೌರ್ಯದ ನೆನಪು ಬರಬೇಕು ಅಂತ ಹೇಳಿ ಎಲ್ಲ ಋಷಿಮುನಿಗಳು ಆತನಿಗೆ ಶಾಪ ಕೊಟ್ಬಿಡ್ತಾರೆ. ಹಾಗಾಗಿ ಪ್ರತಿನಿತ್ಯ ನಾವು ಹನುಮಂತನ ಮಂದಿರಗಳಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡೋದನ್ನು ನೋಡ್ತೀವಿ. ಒಮ್ಮೆ ಈ ಹನುಮಂತನಿಗೆ ಬಂದು ಶ್ರೀರಾಮನ ಒಂದು ಬಂಟರು ಮತ್ತು ಶ್ರೀರಾಮ ಸೇರಿದಂತೆ ಎಲ್ಲರೂ ಕೇಳ್ಕೊಳ್ತಾರೆ, ನೀನು ಈ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಹುಡುಕಬೇಕು ಮತ್ತು ಈ ಉಡುಗೊರೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡಾಗ ಹನುಮಂತ ಹೇಳ್ತಾನೆ, ನಾನಾದರೆ ಕಶ್ಚಿತ್ ಒಬ್ಬ ವಾನರ, ನಾನು ಹೇಗೆ ಇದನ್ನು ಮಾಡ್ಬೋದು ಅಂತ. ಆಗ ಎಲ್ಲರೂ ಹೇಳ್ತಾರೆ, ಇಲ್ಲಪ್ಪ ಹನುಮಂತ, ನೀನು ತುಂಬ ಬಲಶಾಲಿ, ನೀನು ಅಗಾಧವಾಗಿರ್ತಕ್ಕಂಥ ಒಂದು ಗುರುಭಕ್ತಿಯನ್ನು ಹೊಂದಿದ್ದೆ, ನೀನು ಜೈ ಶ್ರೀರಾಮ್ ಅಂತ ಹೇಳಿ ಇಲ್ಲಿಂದ ಹಾರಿದ್ದೆ ಆದರೆ ನಿನ್ನಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿಯನ್ನು ನೀನು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂದಾಗ ಆ ಹನುಮಂತ ಶ್ರೀರಾಮನನ್ನು ಭಕ್ತಿಯಿಂದ ಪೂಜಿಸಿ ಜೈ ಶ್ರೀರಾಮ್ ಅಂತ ಹೇಳಿ ಒಂದೇ ಬಾರಿಗೆ ಲಂಕೆಗೆ ಲಗ್ಗೆ ಇಡ್ತಾನೆ. ಅಲ್ಲಿ ಸೀತಾಮಾತೆಗೆ ಉಂಗುರವನ್ನು ನೀಡಿ ಸೀತಾಮಾತೆಯನ್ನು ಸಂತೈಸಿ, ನನ್ನ ದೊರೆ ಶ್ರೀರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಸೊ ಇಷ್ಟು ಆಗೋದ್ರೊಳಗೆ ರಾವಣನ ಬಂಟರು ಬಂದ್ಬಿಟ್ಟು ಶ್ರೀರಾಮನನ್ನು ಬೈದ್ಕೊಳ್ತಾ ಇವನನ್ನು ಕರೆದುಕೊಂಡು ಹೋಗ್ತಾರೆ. ಹನುಮಂತನನ್ನು ಕರೆದುಕೊಂಡು ಹೋಗಿ ರಾವಣನ ಎದುರುಗಡೆ ನಿಲ್ಲಿಸ್ತಾರೆ. ರಾವಣನ ಎದುರುಗಡೆ ನಿಲ್ಲಿಸಿದಾಗ ರಾವಣ ಅತ್ಯಂತ ಕುಪಿತನಾಗಿ, ನೀನೇನೋ ಶ್ರೀರಾಮನಿಂದ ಬಂದಿರತಕ್ಕಂಥ ಬಂಟ, ನಿನಗೆ ಅದೆಷ್ಟು ಧೈರ್ಯ